Bangalore daycare horror news. Have confirmed that it is in fact she who had been abusing the child in that videos. First, when I heard this news on the internet, I was completely heartbroken. ಸಿಕ್ಕಾಬಟ್ಟೆ ಬೇಜಾರಾಯಿತು ನನಗೆ. ಏನಂತ ಹೇಳಿದ್ರೆ ಐ ಆಮ್ ಆಲ್ಸೋ ಎ ವರ್ಕಿಂಗ್ ಮಾಮ್, ಸೊ ಐ ಕ್ಯಾನ್ ಟೋಟಲಿ ರಿಲೇಟ್ ಟು ದಿಸ್. ಲೈಕ್ ವಿ ಲೀವ್ ಅವರ್ ಚೈಲ್ಡ್ ಟು ಡೇ ಕೇರ್. ನಮ್ಗೆ ಏನು ಫೀಲ್ ಇರುತ್ತೆ ದಟ್ ಅವರ್ ಬೇಬಿ ಸೇಫ್, ದೇ ಆರ್ ಎಟ್ ಅ ಗುಡ್ ಹ್ಯಾಂಡ್ಸ್. ಫಸ್ಟ್ ಆಫ್ ಆಲ್ ಗಿಲ್ಟ್ ನಮಗೆ, ಆ್ಯಂಡ್ ವಿ ಓವರ್ಕಮ್ ಆಲ್ ದೋಸ್ ಥಿಂಗ್ಸ್, ವಿ ಪಾಸ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ವಿ ಟೇಕ್ ಅ ಬೋಲ್ಡ್ ಸ್ಟೆಪ್. ಇಲ್ಲ, ಇಟ್ಸ್ ಓಕೆ ಅಂತ ಹೇಳಿ ನಾವು ಡೇ ಕೇರಿಗೆ ಬಿಡ್ತೀವಿ, ಫೀಲಿಂಗ್ ಇಟ್ ಈಸ್ ಸೇಫ್. ಬಟ್ ಈ ಇನ್ಸಿಡೆಂಟ್ ಆದಮೇಲೆ ಐ ಹೋಪ್ ಮೆನಿ ಪೇರೆಂಟ್ಸ್ ವಿಲ್ ಟೇಕ್ ಅ ಮೂಮೆಂಟ್ ಆರ್ ಟೇಕ್ ಅ ಪಾಸ್ ಬಿಫೋರ್ ಡೂಯಿಂಗ್ ದ್ಯಾಟ್. ಅಟ್ಲೀಸ್ಟ್ ಐ ಆಮ್ ಲಿಟಲ್ ಸ್ಕ್ಯಾರ್ಡ್ ಲಿವಿಂಗ್ ಅ ಚೈಲ್ಡ್ ಇನ್ ಅ ಡೇ ಕೇರ್. ಸೊ ಒಂದು ಡೇ ಕೇರ್ ಆಪರೇಟ್ ಆಗ್ತಿರುತ್ತೆ ಕ್ಯಾಪ್ ಜಿಮಿನಿ ಅನ್ನೋ ಕ್ಯಾಂಪಸ್ ಒಳಗಡೆ. ಆ ಡೇ ಕೇರ್ದು ಒಂದು ವಿಡಿಯೋ ವೈರಲ್ ಆಗಿದೆ ಇವಾಗ. ಏನಂತ ಹೇಳಿದ್ರೆ ಮಕ್ಕಳನ್ನ ತುಂಬ ದಾರುಣವಾಗಿ ಅದರಲ್ಲಿ ಟ್ರೀಟ್ ಮಾಡ್ತಾರೆ. ಮಕ್ಕಳು ಅಳ್ತಿದ್ದಾರೆ ಅಂತ ಆ್ಯಸ್ ಅ ಪನಿಷ್ಮೆಂಟ್ ಅವ್ರನ್ನ ಬಾತ್ರೂಮಲ್ಲಿ ಲಾಕ್ ಮಾಡೋದಿರ್ಬೋದು, ವಾಷಿಂಗ್ ಮಿಷಿನ್ ಡ್ರಮ್ ಒಳಗೆ ಅವ್ರನ್ನ ಕೂರಿಸೋದಿರ್ಬೋದು, ವಾಟರ್ ಸ್ಪ್ರೇ ಮಾಡೋದಿರ್ಬೋದು ಆ್ಯಸ್ ಅ ಪನಿಷ್ಮೆಂಟ್ ಫಾರ್ ಕ್ರೈಯಿಂಗ್ ಅಂತ. ಆ್ಯಂಡ್ ಆ ವಿಡಿಯೋ ವೈರಲ್ ಆಗಿ ಈಗ ಅಫ್ಕೋರ್ಸ್ ಆ ವಿಡಿಯೋದು ಅಥೆಂಟಿಸಿಟಿ ಚೆಕ್ ಮಾಡ್ತಿದ್ದಾರೆ. ನೌ ಡೇಸ್ ಇಟ್ಸ್ AI ವಿಡಿಯೋನೂ ಆಗಿರಬಹುದು ಅಂತ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ದ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ whether what is actually happening. At the same time, authorities they're trying to review the daycare safety ಬಗ್ಗೆ, ಟ್ರಾನ್ಸ್ಪರೆನ್ಸಿ ಬಗ್ಗೆ ಆ್ಯಂಡ್ ಸ್ಟ್ರಾಂಗರ್ ಮಾನಿಟರಿಂಗ್ ಬಗ್ಗೆ ರಿವ್ಯೂ ಮಾಡ್ತಿದ್ದಾರೆ ಅಥಾರಿಟೀಸು. ಸೊ ಇದಿಷ್ಟು ಒಂದು ಕಡೆ ಆದರೆ, ಈ ಇನ್ಸಿಡೆಂಟ್ ಆನೆಸ್ಟ್ಲಿ ಸ್ಪೀಕಿಂಗ್ ನನಗೆ ತುಂಬಾ ಡಿಸ್ಟರ್ಬ್ ಆಯಿತು. ಏನಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಆ್ಯಸ್ ಅ ವರ್ಕಿಂಗ್ ಪೇರೆಂಟ್ಸ್ ನಮ್ಮಂಥವ್ರಿಗೆ ಡೇ ಕೇರ್ ಸೆಂಟರ್ ಅಂತ ಇದೆಯಲ್ಲ, ಇಟ್ ಇಸ್ ನಾಟ್ ಎ ಲಕ್ಸುರಿ. ನಾವೇನೋ ಮಕ್ಳಿಗೇನೋ ಪಾಶಾಗೇನೋ ಲಕ್ಸುರಿಯಾಗೇನೋ ಕೊಡ್ತಾ ಇದೀವಿ. ನೋ, ಇಟ್ ಇಸ್ ಲೈಕ್ ಅ ಬೇಸಿಕ್ ನೆಸೆಸರಿ ನಮಗೆ. ಬಿಕಾಸ್ ಇಬ್ಬರು ಮನೇಲಿ ಇರಲ್ಲ, ಮಗುನ ಯಾರು ನೋಡ್ಕೊಳ್ಳೋದು ಅಂತ. ಅಫ್ಕೋರ್ಸ್ ಇದು ಈಸಿ ಡಿಸಿಷನ್ ಅಲ್ಲವೇ ಅಲ್ಲ. ವಿ ವುಡ್ ಹ್ಯಾವ್ ಥಿಂಕ್ ಲೈಕ್ ಥೌಸಂಡ್ ವೇಸ್ ವಿ ವುಡ್ ಹ್ಯಾವ್ ಟ್ರೈ ಟು ಥಿಂಕ್ ಏನೇನು ಮಾಡ್ಬೋದು ಅಪಾರ್ಟ್ ಫ್ರಮ್ ಲಿವಿಂಗ್ ದ ಬೇಬಿ ಇನ್ ದ ಡೇ ಕೇರ್ ಸೆಂಟರ್. ಡೇ ಕೇರ್ ಸೆಂಟರ್ ಬಿಡೋದೇ ನಾವು ಹೆಂಗೆ ಮಗು ನೋಡ್ಕೊಬೋದು ಅಂತ ವಿ ವುಡ್ ಹ್ಯಾವ್ ಇನ್ ಮೈಂಡ್. ವಿ ವುಡ್ ಹ್ಯಾವ್ ಥಾಟ್ ಆಫ್ 1000 ways ಆ್ಯಂಡ್ ಆ 1000 ways ವರ್ಕ್ ಆಗದೆ ಲಾಸ್ಟ್ ಆಪ್ಷನ್ ವಿ ವುಡ್ ಹ್ಯಾವ್ ಗಾನ್ ಟು ಡೇ ಕೇರ್ ಸೆಂಟರ್. ಆ್ಯಂಡ್ ದ ಲೀಸ್ಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇಸ್ ಸೇಫ್ಟಿ ಆ್ಯಂಡ್ ಅ ಹ್ಯಾಪಿ ಸ್ಟೇಟ್ ಆಫ್ ಅವರ್ ಬೇಬಿ ಅಲ್ವಾ. ಮಗು ಅಳ್ತದೆ ಕಂಟಿನ್ಯೂಸ್ ಅಂದರೆ ಏನರ್ಥ, ಇಟ್ಸ್ ಸ್ಟೇಟ್ ಆಫ್ ಮೈಂಡ್ ಸರಿ ಇರಲ್ಲ, ಡಿಸ್ಟರ್ಬ್ ಆಗ್ತಾ ಇರುತ್ತೆ. ವಿ ಶುಡ್ ಗಿವ್ ಅ ಪರ್ಸ್ನಲ್ ಕೇರ್. ಸೊ ಆ ಕಾರಣದಿಂದನೇ ನಾವು ಡೇ ಕೇರಿಗೆ ಸೇರಿಸೋದು, ರೈಟ್? ನಮಗೆ ಪರ್ಸ್ನಲ್ ಕೇರ್ ಕೊಡೋಕ್ಕಾಗ್ತಾ ಇಲ್ಲ, ಸೊ ನೀವು ನೋಡ್ಕೊಳ್ಳಿ 1-2-3 hours ಅಥವಾ ನೀವು ನೋಡ್ಕೊಳ್ಳಿ ಅಂತ. ಆ್ಯಂಡ್ ದಟ್ ಹೋಲ್ ಕಾನ್ಸೆಪ್ಟ್ ಏನಿದೆ ಅದೇ ಅಟ್ ರಿಸ್ಕ್ ಆಯ್ತು ಇವಾಗ. ಆ್ಯಂಡ್ ಇನ್ನೊಂದು ಮೇಜರ್ ಏನಂತ ಹೇಳಿದ್ರೆ ನಮಗೆ ಟ್ರಸ್ಟ್ ಇಶ್ಯೂಸ್ ಇದೆ, ಸಿಕ್ಕಾಬಟ್ಟೆ ಟ್ರಸ್ಟ್ ಇಶ್ಯೂಸ್ ಇದೆ ನಮಗೆ. ಮಕ್ಕಳು ಕೈ ಅಂದರೆ ಸಾಕು, ನಾವಲ್ಲಿ ಹೋಗ್ತೀವಿ, ಏನಾಯಿತು ಅವ್ನು ಬಿದ್ದ ಅನ್ಸುತ್ತೆ, ಅವ್ನ ಬಾಯಿಗೇನೋ ಹಾಕೊಂಡ, ನೀವು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅದಕ್ಕೆ ಹಿಂಗೆ ಹೇಳ್ತಿರೋದು. ವಿ ಹ್ಯಾವ್ ಟ್ರಸ್ಟ್ ಇಶ್ಯೂಸ್ ಆಲ್ರೆಡಿ, ನಮಗಿದೆ ಟ್ರಸ್ಟ್ ಇಶ್ಯೂ. ಅಂಥದ್ರಲ್ಲಿ ನಾವು ಆ ಒಂದು ಏನಂತಾರೆ ಆ ಇಶ್ಯೂನ ನಾವು ಓವರ್ಕಮ್ ಮಾಡಿ ನಾವು ಡೇ ಕೇರ್ ಸೆಂಟರ್ಗೆ ಸೇರಿಸೋಣ ಅಂತ ಡಿಸೈಡ್ ಮಾಡಿರ್ತೀವಿ. ಈ ಥರ ಒಂದು ಇನ್ಸಿಡೆಂಟ್ ಆಗೋದ್ರಿಂದ ಏನಾಗುತ್ತೆ, ವಿ ಆಸ್ ಎ ಪೇರೆಂಟ್ಸ್ ನಮಗೆ ಇನ್ನೂ ಟ್ರಸ್ಟ್ ಇಶ್ಯೂಸ್ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಆ್ಯಂಡ್ ಇನ್ನೊಂದು ನನಗೆ ತುಂಬಾ ಬೇಜಾರಾಗಿದೆ ಅಂತ ಹೇಳಿದ್ರೆ, ಅಳ್ತಿದ್ದಾರೆ ಅಂತ ಆಸ್ ಅ ಪನಿಷ್ಮೆಂಟ್ ಅವ್ರು ಅದನ್ನೆಲ್ಲ ಮಾಡಿದ್ರಂತೆ. ಆ್ಯಂಡ್ ಹಂಗಂದ್ರೆ ಹಂಗೆ ಮಾಡಿಲ್ಲ ಅಂದರೆ ಅಳು ನಿಲ್ಲಿಸ್ಬಿಡ್ತಾರಾ ಫಸ್ಟ್ ಆಫ್ ಆಲ್. ಆ್ಯಂಡ್ ಮಾಮ್ಸ್ಗೆ ಇದು ತುಂಬಾ ಮನೇಲಿ ಯಾವ್ದಾದ್ರು ಮಕ್ಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾವು ಸಮಾಧಾನ ಮಾಡಿದ್ರೇ ಮಕ್ಕಳು ಸಮಾಧಾನ ಆಗೋದು. ನಾವು ಕೋಪ ಮಾಡ್ಕೊಂಡು ರೇಗಿದ್ರೆ ದೇ ಸ್ಟಾರ್ಟೆಡ್ ಕ್ರೈಯಿಂಗ್ ಮೋರ್. ಅವ್ರು ಇನ್ನೂ ಜಾಸ್ತಿ ಅಳ್ತಾರೋ ಹೊರತು ಅಳು ನಿಲ್ಲಿಸಲ್ಲ. ಸೊ ಇದು ಯಾವ ಥರ ಇದು ಲಾಜಿಕ್ ಅಂತ ನಂಗೆ ಅರ್ಥ ಆಗಿಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಇನ್ನೊಂದು ಈ ಇನ್ಸಿಡೆಂಟಲ್ಲಿ ಇನ್ನೊಂದು ಬೇಜಾರಾಗೋದೇನಂತ ಹೇಳಿದ್ರೆ, ಇಫ್ ದೇ ಹ್ಯಾವ್ ಲೈಕ್ ಅ ಲಿಟಲ್ ಇನ್ನೊಂದು ಸ್ವಲ್ಪ ಏಜ್ ಆಗಿದ್ದರೆ 5 to 6 years ಆ ಥರ ಆಗಿದ್ದರೆ, ದೇ ವುಡ್ ಹ್ಯಾವ್ ಟಾಕ್, ದೇ ವುಡ್ ಹ್ಯಾವ್ ಸೇ ಸಮಥಿಂಗ್. ಅವ್ರು ಏನಾದ್ರು ಹೇಳೋರು ನನಗೆ ಇಷ್ಟ ಇಲ್ಲ ಅಲ್ಲಿಗೆ ಹೋಗೋಕ್ಕೆ, ಹಿಂಗೇನೋ ಆಗ್ತಿತ್ತು ಅಂತ. ಬಟ್ ಇವರೆಲ್ಲ ತುಂಬ ಚಿಕ್ಕ ಮಕ್ಕಳು. ಏನಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅಳ್ತಾರೆ ಅಷ್ಟೇ. ಅವ್ರಿಗೆ ಹೊಟ್ಟೆ ಸಿಗ್ತಿದೆ ಅಂದರೂ ಅಳ್ತಾರೆ, ಅವ್ರಿಗೆ ಅಲ್ಲಿಗೆ ಹೋಗ್ಬೇಕು ಅಳ್ತಾರೆ, ನನಗೆ ಎತ್ಕೋ ಅಳ್ತಾರೆ. ಸೊ ಅಂಥದ್ರಲ್ಲಿ ದೇ ಕೆನ್ ನಾಟ್ ಎಕ್ಸ್ಪ್ಲೇನ್. ಆ ಏಜಲ್ಲಿದ್ದಾರೆ, ದೇ ಕೆನ್ ನಾಟ್ ಎಕ್ಸ್ಪ್ಲೇನ್. ಆ್ಯಂಡ್ ಈ ಥರ ಅವ್ರ ಜೊತೆ ಆಗಿದೆ. ಅದು ನನಗೆ ಇನ್ನೊಂದು ತುಂಬಾ ಬೇಜಾರಾಯಿತು. Advice, if I really want to advise,
ಫಸ್ಟ್ ನಂಗೆ ಏನನ್ಸುತ್ತೆ, ಲೆಟ್ಸ್ ವಿಸಿಟ್ ಡೇ ಕೇರ್ ಸೆಂಟರ್ ಮೋರ್ ಬಿಫೋರ್ ಎನ್ರೋಲ್ಮೆಂಟ್. ನಾವು ಅದಕ್ಕೆ ಅಂತ ಎನ್ರೋಲ್ ಆಗೋಕ್ಕಿಂತ ಮುಂಚೆ, ಮಗು ನಾನು ಅಲ್ಲಿ ಬಿಡ್ತೀನಿ ಅನ್ನೋಕ್ಕಿಂತ ಮುಂಚೆ ಲೆಟ್ಸ್ ವಿಸಿಟ್ ಡೇ ಕೇರ್ ಸೆಂಟರ್ ಮೋರ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್ಸ್ ಎನ್ವೈರ್ನ್ಮೆಂಟ್ ಹೇಗಿದೆ. ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆಲ್ಸೋ, ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ this caretaker to child ratio. Like they would have mapped like 1 to 1, like one caretaker ge one child or one caretaker ge 2 child nodkonbeka. The more the childs, less the attention he or she can give alva. So adondu artha madkobodu ನಾವು. And ಇನ್ನೊಂದು, we can ask for how the monitoring of the baby happens. ಅಂದರೆ ಈಗ CCTV ಇದೆಯಾ ಅಥವಾ ಲೈವ್ ಮಾನಿಟ್ರಿಂಗ್ ಇದೆಯಾ. ಲೈಕ್ ಈಗ ನಾವು ಎಲ್ಲೋ ಇರ್ತೀವಿ, ವಿ ವುಡ್ ಹ್ಯಾವ್ ಜಸ್ಟ್ ಲಾಗ್ ಇನ್ ಟು ದೇರ್ ವೆಬ್ಸೈಟ್ ಆರ್ ಸಮಥಿಂಗ್ ಆ್ಯಂಡ್ ವಿ ವಿಲ್ ಸಿ ಅವರ್ ಬೇಬಿ ಓಕೆ ಸೇಫ್ ಆಗಿದೆ ಅಂತ. ಆ ಥರ ಲೈವ್ ಮಾನಿಟ್ರಿಂಗ್ ಇದೆಯಾ, ಅದು ಹೇಗೆ ಮಾನಿಟ್ರಿಂಗ್ ಕನ್ಸರ್ನ್ ಹೇಗೆ ನಡೀತಿದೆ. ಆ್ಯಂಡ್ ಲೈವ್ ಮಾನಿಟ್ರಿಂಗ್ ಐ ಡೋಂಟ್ ನೋ ಇದೆಯಾ ಇಲ್ವಾ ಅಂತ. ಅಫ್ಕೋರ್ಸ್ CCTV ಇದು ಇರುತ್ತೆ, ದ್ಯಾಟ್ ವುಡ್ ಬಿ ದೇರ್, ಬಟ್ ಲೈವ್ ಮಾನಿಟ್ರಿಂಗ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ನಂಗೆ ಐಡಿಯಾ ಇಲ್ಲ. ಐ ಥಿಂಕ್ ಯಾರು ಇಲ್ಲ ಅಂತ ಅನಿಸುತ್ತೆ. ಇಫ್ ದಟ್ ಲೈವ್ ಮಾನಿಟ್ರಿಂಗ್ ಕೇಸಸ್ ದೇರ್, ಇಟ್ ಇಸ್ ಪರ್ಫೆಕ್ಟ್. ನಾವು ಎಲ್ಲಿಂದ ಬೇಕಾದ್ರೂ ಮಾನಿಟರ್ ಮಾಡ್ಬೋದು ಅವ್ರನ್ನ, ಹೇಗೆ ಮಕ್ಳ ಜೊತೆ ಅವ್ರು ಇಂಟ್ರಾಕ್ಟ್ ಮಾಡ್ತಾರೆ ಅಂತ ಅಬ್ಸರ್ವ್ ಮಾಡ್ಬೋದು. ಬಟ್ ಏನಂತ ಹೇಳಿದ್ರೆ ನಮ್ಮ ಮುಂದೆ ಚೆನ್ನಾಗೇ ಇಂಟ್ರಾಕ್ಟ್ ಮಾಡ್ಬೋದು, ನಾವು ಹೋದ್ಮೇಲೆ ರಾಂಗ್ ಆಗಿ ಇಂಟ್ರಾಕ್ಟ್ ಮಾಡ್ಬೋದಲ್ವಾ. ಸೊ ಅದು ಕಂಪ್ಲೀಟ್ಲಿ ಹೇಳೋಕ್ಕಾಗಲ್ಲ ಇಂಟ್ರಾಕ್ಷನ್ ಮೇಲೆ. ಬಟ್ ಇನ್ನೊಂದು ನಂಗೆ ಸ್ಟ್ರಾಂಗ್ ಆಗಿ ಏನನ್ಸುತ್ತೆ ಅಂದರೆ, ಟ್ರಸ್ಟ್ ಯುವರ್ ಇನ್ಸ್ಟಿಂಕ್ಟ್. ಎಸ್ಪೆಷಲಿ ಮಾಮ್ಸಿಗೆ ಅದೊಂದು ಬರುತ್ತೆ ಆಯಿತಾ. ಗೊತ್ತಿಲ್ಲ ನಮಗೆ, ನಾವೇನೋ ಮಾಡ್ತಿರ್ತೀವಿ, ಅವನು ಅಲ್ಲೆಲ್ಲೋ ಇರ್ತಾನೆ, ನಾವು ಹತ್ರ ಹೋಗಿ ನಿಂತ್ಕೊತೀವಿ ಅವ್ನು ಜಸ್ಟ್ ಬೀಳೋಕ್ಕಿಂತ 1 ಸೆಕೆಂಡ್ ಮುಂಚೆ. ಐ ಫೀಲ್ ಮಾಮ್ಸ್ಗೆ ಇನ್ಸ್ಟೆಂಟ್ ವರ್ಕ್ ಆಗುತ್ತೆ ಅಂತ. ಸೊ ನಾ ಹೇಳೋದು, ಜಸ್ಟ್ ಗೋ ಟು ದ ಪ್ಲೇಸ್, interact and trust your instinct. ನಿಮಗೆ ಏನೋ, if it is not feeling good, don't go for it. If you are feeling okay, go for it. So ಲಾಸ್ಟಲ್ಲಿ ಕನ್ಕ್ಲೂಡ್ ಮಾಡೋಂಗಿದ್ರೆ, I wouldn't say every daycare center is a problematic one ಅಂತ, but they are out genuinely taking responsibility. They are doing a very good job. But as a parents, we have to be, little concerned from our side, or we have to take more precaution from our side. We cannot go for it because the Google review says it is 5 on 5, and in Google review, because as a fast world ನಾವು ಏನು ನೋಡ್ತೀವಿ, Google review ನೋಡ್ತೀವಿ, ಆಮೇಲೆ ಅದರಲ್ಲಿರೋ ಕಮೆಂಟ್ಸ್ ನೋಡ್ತೀವಿ, ರೇಟಿಂಗ್ಸ್ ನೋಡ್ತೀವಿ. ಇಟ್ ಈಸ್ ಗಿವಿಂಗ್, ಇದು ಒಳ್ಳೆ ರಿವ್ಯೂ ಇದೆ, ವಿ ವಿಲ್ ಗೋ ಫಾರ್ ಇಟ್. ಡೋಂಟ್ ಡೂ ಲೈಕ್ ದಿಸ್. ಪುಟ್ ಅನ್ ಎಕ್ಸ್ಟ್ರಾ ಎಫರ್ಟ್, ನಿಮ್ಮ ಕಡೆಯಿಂದನೂ ಕ್ರಾಸ್ ವೆರಿಫೈ ಮಾಡಿ, ಆ್ಯಂಡ್ ದೆನ್ ಯು ಗೋ ಫಾರ್ ಇಟ್. ಸೊ ನೀವು ಹೇಳಿ, ಲೈಕ್ ಇಫ್ ಯು ಆರ್ ಎ ಪೇರೆಂಟ್, ನೀವು ಯಾವ ಪಾಯಿಂಟ್ಸ್ನ ಚೆಕ್ ಮಾಡ್ತೀರಾ, ಅಥವಾ ನೀವು ಯಾವ ವಿಷಯದ ಮೇಲೆ ಡಿಸೈಡ್ ಮಾಡ್ತೀರಾ, ಆರ್ ಯು ಫೀಲ್ ಕಾನ್ಫಿಡೆಂಟ್ ದಟ್ ಓಕೆ ಐ ಕ್ಯಾನ್ ಲೀವ್ ದ ಬೇಬಿ ಇನ್ ದ ಡೇ ಕೇರ್ ಸೆಂಟರ್, ಅಥವಾ ಇವ್ರ ಹತ್ರ ನಾನು ಬಿಡ್ಬೋದು ಅಂತ. ಶೇರ್ ಯೋರ್ ಥಾಟ್ಸ್. ಈ ವಿಷಯದ ಮೇಲೆ ಏನು ಅನಿಸ್ತು, ನಿಮಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು. ದಿಸ್ ವರ್ಲ್ಡ್ ಇಸ್ ವೆರಿ ಡೇಂಜರಸ್ ಆಗ್ತಾ ಇದೆ ಇವಾಗ. ಅಥವಾ ಇವಾಗ ಇಂಟರ್ನೆಟ್ ಇರೋದ್ರಿಂದ ನಮಗೆ ತುಂಬ ಗೊತ್ತಾಗ್ತಿದೆ, ಲೈಕ್ ಡೇಂಜರಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಅಂತ. ಮೋಸ್ಟ್ಲಿ ಮುಂಚೆ ಆ ವೇಸ್ ಇರಲಿಲ್ಲ ಅನಿಸುತ್ತೆ ನಮಗೆ ತಲುಪ ಅಷ್ಟು. So let's try to build a safer place and ತುಂಬ ಜೋಪಾನವಾಗಿ ನಾವು ಮಕ್ಕಳನ್ನ ಬೆಳೆಸೋಣ ಆದಷ್ಟು. ನಿಮ್ಮ ಥಾಟ್ಸ್ ಏನು ನೀವು ನನ್ನ ಹತ್ರ ಶೇರ್ ಮಾಡ್ಕೋಬೋದು. ಆ್ಯಂಡ್ ಇದೇ ಥರ ವೀಡಿಯೋಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ that's it. See you in my next video. Bye bye.